ಈ ಅಡುಗೆನ ಸುಮಾರು ಸಲ ಮಾಡಿದ್ದೀನಿ ನಾನು, ಆದರೆ ವಿಡಿಯೋ ಯಾವತ್ತೂ ಮಾಡಿರಲಿಲ್ಲ. ರುಚಿ ತುಂಬ ಚೆನ್ನಾಗಿರುತ್ತೆ. ತರಕಾರಿ ಇಲ್ಲದೆ ಇರುವಾಗ ಗಡಿಬಿಡಿ ದಿನಗಳಲ್ಲಿ ನೀವು ಇದನ್ನು ಖಂಡಿತ ಮಾಡಬೇಕು. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು ಚಿಕ್ಕ ಪಾತ್ರೆಯಲ್ಲಿ 2 ಟೇಬಲ್ ಚಮಚದಷ್ಟು ಕಡಲೆ ಹಿಟ್ಟನ್ನು ಅರ್ಧ ಕಪ್ಪು ನೀರು ಹಾಕಿ ಗಂಟಿಲ್ಲದಂತೆ ಕಲಸಿಟ್ಕೊಳ್ಬೇಕು. 2 ಟೇಬಲ್ ಚಮಚ ಅಂದರೆ ಈ ದೊಡ್ಡ ಚಮಚ ಬರುತ್ತಲ್ಲ, ಅದರಲ್ಲಿ ಬರ್ತಿ 2 ಚಮಚ ಹಿಟ್ಟನ್ನು ಹಾಕಿದ್ದೀನಿ ನಾನು. ಮೊದಲಿಗೆ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಂಡು ಆಮೇಲೆ ಉಳಿದಿರೋ ನೀರನ್ನು ಹಾಕಿದ್ರೆ ಗಂಟಿಲ್ಲದಂತೆ ಸುಲಭವಾಗಿ ಕಲಿಸ್ಕೊಳ್ಳೋದಕ್ಕೆ ಆಗುತ್ತೆ. ಇಷ್ಟು ಮಾಡಿ ಆದಮೇಲೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇನ್ನೊಂದು ಬಾಣಲೆನಲ್ಲಿ 2 ರಿಂದ 3 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ, 1 ಚಮಚ ಜೀರಿಗೆ ಹಾಕಿ ಒಗ್ಗರಣೆನ ಮಾಡ್ಕೊಳ್ಬೇಕು. ಈ ರೆಸಿಪಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನೀವು ನೋಡಿ 2 ಹಾಕ್ತೀರಾ 3 ಹಾಕ್ತೀರಾ ನಿಮ್ಮ ಇಷ್ಟದಂತೆ ಸೇರಿಸ್ಕೊಳ್ಳಿ ಎಣ್ಣೆನ. ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 2 ಹಾಕಿದ್ದೀನಿ. ಸ್ವಲ್ಪ ಕರಿಬೇವು, 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಿದ್ದೆ ಅದನ್ನು ಹಾಕಿ ಜೊತೆಯಲ್ಲೇ 1/4 ಚಮಚದಷ್ಟು ಅರಿಶಿನ ಪುಡಿ, ದೊಡ್ಡ ಚಿಟಿಕೆ ಹಿಂಗನ್ನು ಹಾಕ್ತಾ ಇದ್ದೀನಿ. ನಿಮಗೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅಂದರೆ 8 ರಿಂದ 10 ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ಬೋದು. ಹಸಿಮೆಣಸಿನ್ಕಾಯಿ ಸಹ ಅಷ್ಟೇ ಜಜ್ಜಿ ಹಾಕಿದ್ರೆ ಚೆನ್ನಾಗಾಗುತ್ತೆ. ಇನ್ನು ಸಣ್ಣ ಉರಿಯಲ್ಲಿ ಈ ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೆ ಬಾಡೋವರೆಗೆ ಹುರಿಬೇಕು. ಹುರಿದಾದ್ಮೇಲೆ 1.5 ರಿಂದ 2 ಕಪ್ ನೀರನ್ನು ಹಾಕಬೇಕು. ಈಗ ಇದು ಸ್ವಲ್ಪ ಗಟ್ಟಿಯಾಗಿದ್ದರೆ ನಿಮಗೆ ಚೆನ್ನಾಗನ್ಸುತ್ತೆ ಅಂದರೆ 1.5 ಕಪ್ ಹಾಕಿ, ಇಲ್ಲಾಂದರೆ 2 ಕಪ್ ನೀರನ್ನು ಹಾಕಿ. ನಾನು ಜೊತೆಯಲ್ಲಿ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸಹ ಸೇರಿಸ್ಕೊಂಡೆ. ಇದೀಗ ಚೆನ್ನಾಗಿ ಕುದಿಬೇಕು. ಕುದಿಯೋಕ್ಕೆ ಶುರು ಆದ ಕೂಡಲೇ ಈಗಾಗಲೇ ಕಲಸಿಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟು, ಅದನ್ನು ಹಾಕಬೇಕು. ಹಾಕಿ ಆಗಾಗ ಮಚ್ಚುತ್ತಾ 1 ನಿಮಿಷದಷ್ಟು ಹೊತ್ತು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಯೋಕ್ಕೆ ಶುರುವಾದ ಕೂಡಲೇ ಮುಚ್ಚಳ ಮುಚ್ಚಿ 1-2 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಇದನ್ನು ಉತ್ತರ ಕರ್ನಾಟಕದ ಕಡೆ ಹೆಚ್ಚಾಗಿ ಮಾಡ್ತಾರೆ, ಜುನ್ಕ ಅಂತ ಕರೀತಾರೆ. ಇದರಲ್ಲಿ 2 ವಿಧ ಇದೆ. ಒಂದು ಈ ರೀತಿ ತೆಳ್ಳಗೆ ಮಾಡೋದು, ಇನ್ನೊಂದು ಗಟ್ಟಿಯಾಗಿ ಮಾಡಿ ಬಟ್ಲಿಗೆ ಅಥವಾ ಊಟದ ತಟ್ಟೆಗೆ ಹಾಕಿ ಈ ರೀತಿ ಕಟ್ ಮಾಡಿ ಮಾಡೋದು. ಅದನ್ನು ಜುನ್ಕ ವಡಿ ಅಂತ ಕರೀತಾರೆ, ಇದನ್ನು ಜುನ್ಕ ಅಂತ ಕರೀತಾರೆ. ಇಲ್ಲಿ ನೋಡಿ ಚೆನ್ನಾಗಿ 1-2 ನಿಮಿಷ ಮುಚ್ಚಳ ಮುಚ್ಚಿ ಕುದಿಸಿ ಆದಮೇಲೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಚೂರು ಹೊತ್ತು ಹೀಗೆ ಮಚ್ಚಿ ಕುದಿಸಿ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ರೊಟ್ಟಿ ಜೊತೆ, ಚಪಾತಿ ಜೊತೆ, ಬೇಕಂದರೆ ರಾಗಿ ಮುದ್ದೆ, ಅನ್ನದ ಜೊತೆನೂ ಇದನ್ನು ಬಡಿಸ್ಬೋದು. ಸ್ಟವ್ ಆಫ್ ಮಾಡಿದ ಮೇಲೆ ರುಚಿಗೆ ತಕ್ಕ ಹಾಗೆ ನಿಂಬೆಹಣ್ಣಿನ ರಸನ ಹಾಕಬೇಕು. ಉಪ್ಪು ಹುಳಿ ಎಲ್ಲ ನಿಮಗೆ ಎಷ್ಟು ರುಚಿಗೆ ಬೇಕೋ ಅದು ನೋಡಿಕೊಂಡು ಹಾಕ್ಕೊಳ್ಳಿ. ಸುಲಭವಾಗತ್ತೆ, ರುಚಿಯಾಗೂ ಇರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.